ಹೆದರ್ಕೋಬೇಡಿ ಸ್ವಾಮಿ, ದೊಡ್ಡ ಆಘಾತ ಆಗೋಗಿದೆ. ಅಯ್ಯೋ, ಕಣ್ಣಾರ ನೋಡಿದ ಸಾಕ್ಷಿಗಳಾದ್ರೂ ಸಿಕ್ಕಿದ್ರೆ ಏನ್ ನೋಡಿ ಹಿಂಗಾಯ್ತು ಅಂತ ಅವ್ರ ಬಾಯಿಂದಾನೆ ಕೇಳ್ಕೋಬಹುದಾಗಿತ್ತು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಹೇಳು ಚಿಪ್ಪಾಜಿ, ಅದೇನು ಅಂತ ಬಾಯ್ಬಿಟ್ಟೆ. ಅಷ್ಟು ಈಸಿಯಾಗಿ ಹೇಳ್ಬಿಟ್ರೆ ಹೆಂಗೆ ಮಾವ? ರಾಮಾಯಣದಲ್ಲಿ ದಶರಥ ಮಹಾರಾಜನನ್ನು ಕೈಕೆ 3 ವರ ಕೇಳಿದ್ಲಲ್ಲ, ಅದೇ ತರ 3 ವರನ ನಾನು ನಿನಗೆ ಕೇಳ್ತೀನಿ. ಕೇಳು. ಅದಕ್ಕೆ ನೀನು ಓಕೆ ಅಂದ್ರೆ ನಿನ್ನ ಮಗಳು ನನಗೆ ಓಕೆ, ಇಲ್ಲಾಂದ್ರೆ ಅವಳ ಹಂಗೆ ನಾನು. ಅದೇನು ಅಂತ ಹೇಳಯ್ಯ. ಮೊದಲನೇದು, ಈ ಕಬ್ಬಿಣದ ಸರಪಳಿಯಿಂದ ನನ್ನನ್ನು ಬಿಡುಗಡೆಗೊಳಿಸಬೇಕು. ಎರಡನೇದು, ಈ ನನ್ನ ಕೈಗಳಿಂದ ನಿನ್ನ ಮುದ್ದಿನ ಮಗಳಿಗೆ 3 ಗಂಟನ್ನು ಹಾಕಿಸಬೇಕು. ಮೂರನೇದು, ಈ ಸಮಸ್ತ ಆಸ್ತಿಯನ್ನು ಈ ನಿನ್ನ ಮುದ್ದಿನ ಅಳಿಯನಿಗೆ ಬರೆದು ಕೊಡಬೇಕು. ನನ್ನ ಮಗನೇ, ನಿನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ಒಪ್ಕೊಂಡ್ಬಿಡು ದೊಡ್ಡಣ್ಣ, ಅನ್ಯಾಯವಾಗಿ ಮಗಳನ್ನ ಯಾಕೆ ಕಳ್ಕೊತ್ಯಾ? ಒಪ್ಕೋ ದೊಡ್ಡಣ್ಣ, ಒಪ್ಕೋ. ಹ್ಞೂ ಅನ್ನು.